ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಲೈಫು ಇಷ್ಟೇನೆ. ಲೈಫ್ ಇಷ್ಟೇನೆ. ನನಗೆ ಆಶೀರ್ವಾದ ಮಾಡಿ ಗುರುಗಳೇ. ಫಸ್ಟ್ ಬ್ಲಾಗ್ ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಾನೇ ಇದ್ವಿ. ಅರ್ಥನೇ ಆಗಿಲ್ಲ ಏನ್ ಮಾಡೋದು. ಅವಾಗ ಒಂದು ಫೋನ್ ಬರುತ್ತೆ. ನಮ್ಮ ಅಕ್ಕ ಫೋನ್ ಹಾಕ್ಬಿಟ್ಟು ನಾನು ಫ್ರೀ ಇದೀನಿ ಕಣ್ರು, ನಂದೇ ಇಂಟರ್ವ್ಯೂ ಮಾಡ್ಬಿಡಿ ಅಂತ ಹೇಳ್ತಾರೆ. ನನ್ ಮೇಲೆ ಆಣೆ ಇಟ್ಟು ಅಂತ ದೊಡ್ಡ ಇನ್ನ ಲೈಫಲ್ಲಿ ಅಚೀವ್ಮೆಂಟ್ ಏನು ಮಾಡಿಲ್ಲ, ಇಂಟರ್ವ್ಯೂ ಯಾಕಕ್ಕ ಅಂತ ಕೇಳ್ತೀನಿ. ಮೆಟ್ನ ನೋಡಿದಾಗ ಒಂದ್ ಮಾತು ಹೇಳ್ತು. ಏನಂತ ಗೊತ್ತಿಲ್ಲ, ನೀನ್ ತಾನೇ ಮಾತಾಡಿರೋದು. ತಿಳ್ಕೊಳ್ತಾನೆ ಹೇಳ್ಬೇಕು. ಹೇಳು. ಸಿಕ್ಕಾಪಟ್ಟೆ ಫೋರ್ಸ್ ಮಾಡಿದ್ರು. ಇಲ್ಲ ಕಣ್ರೋ ನನ್ ಬೆಳೆಸಿ, ನನ್ಗೂ ಒಂದು ಚಾನಲ್ ಒಂದು ಚಾನ್ಸ್ ಕೊಡಿ ಹಂಗೆ ಹಿಂಗೆ. ನಾನು ಫೋನ್ ಮಾಡಿ ಮಾತಾಡ್ದೆ ಏನ್ ಮಾಡೋಣ ಅಂತ. ಆಕ್ಚುಲಿ ಏನು ಓಕೆ ಆಗಂಗೇನ್ ಇರ್ಲಿಲ್ಲ, ಬಟ್ ಪಾಪ ನಮ್ಮ ಅಕ್ಕ ತುಂಬಾ ಟೈಮ್ ನಮ್ ಜೊತೆ ಡ್ಯಾನ್ಸ್ ಎಲ್ಲ ಮಾಡಿದ್ರಲ್ಲ, ಸರಿ ಹೋಗ್ಲಿ ಒಪ್ಕೊ ಅಂತ ಹೇಳ್ಬಿಟ್ಟೆ. ನನ್ ಮೇಲೆ ಆಣೆ ಇಟ್ಟು ನಮ್ಮ ಅಕ್ಕ ಅಲ್ವಾ, ಓಕೆ ಅಂತ ಅಂದೆ. ಈ ವ್ಲಾಗ್ ಮುಗಿದ್ಮೇಲೆ ಅಕ್ಕ ನಮ್ಮನ್ನ ಇದು ಹೆಣ್ಣು ಹುಲಿ, ಇದು ಹೆಣ್ಣು ಹುಲಿ, ಅವ್ರನ್ನ ವೆಲ್ಕಮ್ ಮಾಡ್ಬೋಣ. ವಿಧಿ ಇಲ್ಲ ಫ್ರೆಂಡ್ಸ್, ಬೇರೆ ಯಾರು ಸಿಕ್ಕಿಲ್ಲ. ನಾವೆಲ್ಲೋ ಆಚೆ ಗೀಚೆ ಹೋಗಿ ವಿಡಿಯೋ ಮಾಡೋಣ ಅಂತ ಅನ್ಕೊಂಡ್ವಿ. ಕರ್ಬೋಣ ಅವ್ರನ್ನ. ಪ್ಲೀಸ್ ವೆಲ್ಕಮ್ ಅವರ್ ರಶ್ಮಿ ರಚ್ಚು, ಖ್ಯಾತ ಕುಖ್ಯಾತ ನಟಿ. ಮುಂದಕ್ಕೆ ಫ್ಯೂಚರ್ ಅಲ್ಲಿ ತುಂಬಾ ಇಂಡಸ್ಟ್ರಿಗೆ ಬೇಕವರು ಬೇಕಲ್ಲ, ಏನೋ ಬೇಕೋ ಬಿಡ ಗೊತ್ತಿಲ್ಲ. ಎಂಟ್ರಿ ಆಗ್ಬೇಕು ಅಂತ ಮಾತಾಡ್ಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ಫೇಮಸ್ ತಾನೆ ಅವರು. ಫೇಮಸ್ ರಮೇಶ್ ನಿಜ. ಓಕೆ, ಎಷ್ಟಿದೆ ಫಾಲೋವರ್ಸ್ ಅಲ್ಲಿ? ಏನೊಂದ 300 ನಮ್ಗೆ ಎಷ್ಟಿದೆ ಮತ್ತೆ? 300 ಕೇಕ್ ಕಣಪ್ಪ. ಬಟ್ಟೆ ಫೋರ್ಸ್ ಮಾಡಿ ನಮ್ಮ ಅವರೇ ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಕರ್ಸ್ಕೊಂಡ್ಬಿಡೋಣ. ಲೆಟ್ಸ್ ವೆಲ್ಕಮ್ ರಶ್ಮಿ ರಚ್ಚು. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ನೀವು ಮಾತ್ರ ಒಳ್ಳೊಳ್ಳೆ ಚೀರೆ ಇಟ್ಕೊಂಡು ನನಗೆ ಯಾಕ್ರೋ ಇದ್ ಕೊಟ್ಟಿದ್ದೀರಾ? 50 ರೂಪಾಯಿ 100 ರೂಪಾಯಿ ನಾನೇ ಅಲಿತಾ ಇದ್ದೀನಿ. ನಮ್ಮ ಚಾನಲ್ ಎಂಟ್ರಿ ಆಗಿದ್ದಕ್ಕೋಸ್ಕರ ನಮ್ಮ ಕಡೆಯಿಂದ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹೊಂದಿದ್ದೇವೆ. ಲಾಸ್ಟ್ ಅಲ್ಲಿ ಮಾಡ್ತೀವಿ. ಹಾಯ್ ಅಕ್ಕ. ನನ್ನ ಮಕ್ಕಳು ಒಂದೊಂದಲ್ಲ ತುಂಬಾ ಒಳ್ಳೆ ಮರ್ಯಾದೆ. ಓಕೆ ಲೆಟ್ಸ್ ಸ್ಟಾರ್ಟ್. ಅಲ್ಲ, ನಮ್ಗೆ ಒಂದು ಅರ್ಥ ಆಗಿಲ್ಲ. ಏನಕ್ಕೆ ನಮ್ಮ ಚಾನಲ್ಗೆ ಇಂಟರ್ವ್ಯೂ ಕೊಡ್ಲೇಬೇಕು ಧನು, ಪ್ಲೀಸ್ ಧನು, ಸುಹಾಸ್ ಪ್ಲೀಸ್ ನನ್ಗೆ ಹೆಂಗಾದ್ರೂ ನಾನು ಇಂಟರ್ವ್ಯೂ ತಗೊಳ್ಳಿ. ಯಾಕಕ್ಕ ಇಷ್ಟೆಲ್ಲ ಬಿಲ್ಡಪ್ ಕೊಡ್ತಾ ಇದ್ದೀವಿ. ವಿಡಿಯೋ ಆದ್ಮೇಲೆ ನಮ್ ಕತೆ ಅವಾಗ ನೆನ್ಸ್ಕೊಂಡು ನನಗೆ ಸುಮ್ಮನೆ ನನ್ ಬಗ್ಗೆ ಆಲ್ರೆಡಿ ಜನರಿಗೆ ಗೊತ್ತು. ಸೊ ಇನ್ನಷ್ಟು ನಿಮ್ಗಳ ಮುಖಾಂತರ ತಿಳ್ಕೊಳ್ಳಿ ಅಂತ ಅಷ್ಟೊಂದು ಫೋರ್ಸ್ ಮಾಡ್ದೆ ಕಣ್ರಪ್ಪ. ಹೌದಾ? ಏನ್ ಗೊತ್ತು ಜನರು ನಿಮ್ ಬಗ್ಗೆ? ಜನರಿಗೆ ಗೊತ್ತು, ಅದನ್ನ ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ನಿಮ್ಗೆ ಏನ್ ಗೊತ್ತು ಕಮೆಂಟ್ ಹಾಕಿ. ಸರಿ ಅಕ್ಕ, ನಿಮ್ ಬಗ್ಗೆ ಹೇಳ್ಕೊಡಿ. ಇವ್ರು ಗೊತ್ತಲ್ಲ, ಇವ್ರಿಬ್ರು ಗೊತ್ತು. ಅಲ್ಲಮ್ಮ, ಬಿಡಿ ಮತ್ತೆ. ಅದು ಬಿಡಿ. ಕ್ವಶನ್ ಏನ್ ಕೇಳ್ತೀನಿ ಅಂದ್ರೆ, ನೀವು ಏನ್ ಕೆಲಸ ಮಾಡ್ತೀರಾ? ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ದಿನಚರಿ ಏನು? ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತೀರಾ? ರೀಲ್ಸ್ ಎಷ್ಟು ಮಾಡ್ತೀರಾ? ಪ್ರಮೋಷನ್ ಏನ್ ಮಾಡ್ತೀರಾ? ಈ ನೀವು ಒಂದಿದ್ದಕ್ಕೆ ಏನ್ ಕಾರಣ? ಏನು ಫಸ್ಟ್ ನಮ್ಮ ಮನೆ ಕೆಲಸ ಮಾಡಿ, ಮನೇಲಿ ಏನೇನ್ ಕೆಲಸಗಳು ಇರ್ತಾವ ಅವೆಲ್ಲ ಮುಗಿಸಿ ಆಮೇಲೆ ಮುಂದಿನ ಕೆಲಸ ನೋಡ್ಕೊಳ್ಳೋಣ ಅಂತ ಪ್ರಮೋಷನ್ಸ್, ರೀಲ್ಸ್, ನೆಕ್ಸ್ಟ್ ವಗೇರಾ ಮಾಡ್ತಾ ಇರ್ತೀನಿ ಅಷ್ಟೇ. ನಮ್ ತಾಯಣ್ಣ ಅರ್ಥ ಆಗಲ್ಲ. ಎಕ್ಸೆಟ್ರಾ. ಇಂಗ್ಲೀಷು ನಮ್ಗೆ ಇಂಗ್ಲಿಷು ಐ ಡೂ ಯಾ ಟುಮಾರೋ ಐ ಸೆಗ್ಮೆಂಟ್ ಶುರು ಆಗೋಣ. ಅಕ್ಕ, ಈಗ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಫೇಮಸ್ ಆಗಿದ್ದೀರಾ, ತುಂಬಾ ಕಷ್ಟಪಟ್ಟಿದ್ದೀರಾ ಅಂತ ನಮ್ಗೆ ಗೊತ್ತು. ನಿಮ್ಗೆ ಸ್ಟಾರ್ಟಿಂಗ್ ಡೇಸ್ ಎಷ್ಟು ಕಷ್ಟ ಆಯ್ತು ನಿಮ್ಗೆ? ಅಂದ್ರೆ ಈ ಒಂದು ಮಟ್ಟಕ್ಕೆ ಬರೋದಕ್ಕೆ ಇವಾಗ ನಿಮ್ಗೆ ಈಸಿ ಆಗ್ತಿದೆ, ಬಟ್ ಸ್ಟಾರ್ಟಿಂಗ್ ಸ್ಟೆಪ್ ಇಡುವಾಗ ಯಾವ ತರ ಕಷ್ಟ ಆಗ್ತಾ ಇತ್ತು ನಿಮ್ಗೆ? ಜನ ಯಾವ ತರ ಏನ್ ಮಾಡಿದ್ರು? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ. ಒಂದು ನೆಟ್ಟಿನಲ್ಲಿ ಕೆಲಸ ಮಾಡಕ್ ಬಿಡ್ತೀವಿ. ಒಂದು ನೆಟ್ಟಿಗೆ ಏನೋ ಕ್ವಶನ್ ಕೇಳ್ಸಾಗ್ತದೆ ಏನೋ. ಓಕೆ, ಈಗ ನೀನ್ ಕೇಳಿದ ಕ್ವೆಶ್ಚನ್ ನಾನು ಆನ್ಸರ್ ಮಾಡ್ತೀನಿ. ಸ್ಟಾರ್ಟಿಂಗ್ ಅಲ್ಲಿ ಆಕ್ಟಿಂಗ್ ಮಾಡ್ಬೇಕು ಅನ್ನೋದು ನನ್ನ ಪ್ಯಾಷನ್ ಆಗಿತ್ತು. ನನ್ನ ಮಕ್ಕಳು ಒಂದೊಂದಲ್ಲ
ಒಂದೊಂದಲ್ಲ ನಮಗೆ ಇದ್ದು ನಮ್ಮ ಜೊತೆಗೆ ಇದ್ದು ಮಾಡ್ತಾವ್ರೆ. ಸೊ ಆಕ್ಟಿಂಗ್ ಅನ್ನೋದು ನನ್ನ ಪ್ಯಾಷನ್ ಆಗಿತ್ತು, ಆಗಿದೆ, ಆಗಿರುತ್ತೆ ಕೂಡ. ಆ್ಯಂಡ್ ಆಕ್ಟಿಂಗ್, ಡ್ಯಾನ್ಸಿಂಗ್, ಸಿಂಗಿಂಗ್ ಎಕ್ಸೆಟ್ರಾ ಅಲ್ಲ, ಇದ್ರ ಮಧ್ಯೆ ಒಂದ್ ಪಾಯಿಂಟ್ ಅಂದ್ರೆ ಡ್ಯಾನ್ಸಿಂಗ್ ಅಂತ ಯಾವ ತರ ಡ್ಯಾನ್ಸ್ ಅಲ್ಲ ವಿಡಿಯೋ ಹಾಕ್ತೀನಿ ಗೊತ್ತಾಗತ್ತೆ ನೋಡಿ ನಿಮ್ಗೆ. ಚೆನ್ನಾಗಿ ಮಾಡದೇ ಇರ್ಬೋದು, ಬಟ್ ಐ ಆಮ್ ಅ ಡ್ಯಾನ್ಸರ್. ಒಂದು ಮಟ್ಟಕ್ಕಾದ್ರೂ ನಾನು ಡ್ಯಾನ್ಸ್ ಮಾಡ್ಬೇಕು. ಇವ್ರು ತುಂಬಾ ಆಡ್ಕೊಳ್ಳೋದು ಜಾಸ್ತಿ, ನಾನು ತಲೆನೇ ಕೆಡ್ಸ್ಕೊಳ್ಳಿ. ಇವ್ರ ವೇ ಆಫ್ ಸ್ಟೈಲ್ ಬೇರೆ. ತುಂಬಾ ಇರಿಟೇಟ್ ಆಗ್ಬಿಡುತ್ತೆ ಹಿಂಗೆಲ್ಲ ಮಾತಾಡ್ಬಿಟ್ರೆ. ಸ್ಟಾರ್ಟಿಂಗ್ ಅಲ್ಲಿ ನಮ್ದು ಒಂದಿರ್ಲಿ ಅಂತ ಟಿಕ್ ಟಾಕ್ ಕಾಲದಿಂದ ನಾನು ಸ್ಟಾರ್ಟ್ ಮಾಡಿರೋದು. ಆಕ್ಚುಲಿ ರೀಲ್ಸ್ ಎಲ್ಲ, ಸಾರಿ ವಿಡಿಯೋಸ್ ಮಾಡೋದೆಲ್ಲ ಟಿಕ್ ಟಾಕ್ ಹೋಯ್ತು. ಹೋಗಿಲ್ಲ ನೋಡಿ, ಬೆಳ್ಸೋದ್ರಲ್ಲೇ ಹೇಳಿಲ್ಲ. ಟಿಕ್ಟಾಕ್ ಬ್ಯಾನ್ ಆಯ್ತು, ನೀವ್ಯಾಕೆ ಇನ್ನ ಮೂವಿಗೆ ಹೋಗ್ಲಿಲ್ಲ ಅಂತ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ. ಬಟ್ ನಾನು ಸ್ಟಾರ್ಟಿಂಗ್ ಮಾಡುವಾಗ ಟು ಬಿ ಫ್ರಾಂಕ್, ಯಾರು ನನಗೆ ಬ್ಯಾಡ್ ಕಮೆಂಟ್ಸ್ ಮಾಡ್ತಾ ಇರ್ಲಿಲ್ಲ. ನಾನು ಅಷ್ಟು ಡೀಸೆಂಟ್ ಆಗಿ ರೀಲ್ಸ್ ಮಾಡ್ತಾ ಇದ್ದೆ, ಅಂಡ್ ಈಗಲೂ ಸಹ ಮಾಡ್ತಾ ಇದ್ದೀನಿ ಕೂಡ. ಎಲ್ಲೋ ಕೆಲವೊಂದ್ ಕಡೆ ಬಾಡಿ ಶೇವಿಂಗ್ ಮಾಡ್ತಿದ್ದಾರೆ. ಈ ನಡುವೆ ಸ್ವಲ್ಪ ದಪ್ಪ ಆಗಿದ್ದೀನಿ, ಡುಮ್ಮಿ ಅದು ಇದನ್ನು ಮಾಡ್ತಾರೆ. ದಟ್ಸ್ ಓಕೆ, ಇರೋದನ್ನ ಹೇಳ್ತಾರೆ. ನಾನು ಸಣ್ಣ ಆದ್ಮೇಲೆ ಓಕೆ, ಅವ್ರಿಗೂ ಒಂದು ಇದು ಬರುತ್ತೆ. ನಾನು ಒಳ್ಳೇದಕ್ಕೆ ಹೇಳ್ತಾರಲ್ಲ ಅಂತ ನಾನು ಆತರ ತಗೊಂತೀನಿ. ಅದು ಬಿಟ್ಟು ತೀರಾ ಕೆಡ್ದ ಕಮೆಂಟ್ಸ್ ಅಂತೂ ಇದುವರೆಗೂ ನನಗೆ ಇನ್ಸ್ಟಾಗ್ರಾಮ್ ಇಂದ ಬಂದಿಲ್ಲ. ನಮ್ಮೂರ ಯುವರಾಣಿ ಹಂಗೆ ಜನಗಳು ಏನು ಮಾಡಕ್ಕಾಗಲ್ಲ. ಇಲ್ಲ ಅದೇನೋ ಕುಂಬಳಕಾಯಿ ಕಳ್ಳ ಅಂದ್ರೆ ಅದೇನೋ ಮುಟ್ಕೊಂಡ್ ನೋಡ್ಕೊಂಡ್ರಂತೆ, ಹಂಗಾಯ್ತು ಇವ್ರ ಕತೆ. ಇದು ಬೇಡ, ಹಿಂಗ್ ತೋರ್ಸಿ. ಹಿಂಗಲ್ಲ, ಹಿಂಗ್ ಮುಡ್ಕೊಂಡು ಹಿಂಗ್ ತೋರ್ಸಿದ್ರೆ ಕುಂಬಳಕಾಯಿ ಕಳ್ಳ ಅಂದ್ರೆ ಅದೇನೋ ಮುಟ್ಕೊಂಡ್ ನೋಡ್ಕೊಂಡ್ರಂತೆ. ನೆಕ್ಸ್ಟ್ ಏನ್ ಪ್ಲಾನ್ಸ್? ಇಂಡಸ್ಟ್ರಿಗೆ ಎಂಟ್ರಿ ಆಗ್ಬೇಕು ಅಂತ ಮೂವೀಸ್ ಈಗ ಮಾಡ್ತಿದ್ದೀರಾ? ಮೂವೀಸ್ ಆಗಿದ್ಯಾ ಅದನ್ನ ಹೇಳ್ಬೋದಾ? ಸದ್ಯಕ್ಕೆ ಯಾವ ಮೂವಿನೂ ಮಾಡ್ತಾ ಇಲ್ಲ. ಒಂದ್ ಮೂವಿ ಮಾಡಿದೀನಿ. ಮಾಡ್ತೀರಾ? ಆಲ್ರೆಡಿ ಆಗಿದೆ, ಪಕ್ಕ ಅಲ್ಲ, ಆಲ್ರೆಡಿ ಆಗಿದೆ, ಶೂಟಿಂಗ್ ಎಲ್ಲ ಆಗಿದೆ. ನೆಕ್ಸ್ಟ್ ಇನ್ನು ರಿಲೀಸ್ ಆಗಿಲ್ಲ. ಡೈರೆಕ್ಟರ್ ಸರ್, ದಯವಿಟ್ಟು ರಿಲೀಸ್ ಆಗೇ ಮಾಡಿ ಪ್ಲೀಸ್. ಇಲ್ಲ ಅದನ್ನ ನಾವು ನೋಡಿ ಮೊದಲೇ ನಂಗೆ 4 ಕಣ್ಣಿದೆ ಇವಾಗ, ಅದನ್ನ ಎಕ್ಸ್ಟ್ರಾ ಕಣ್ಣಾಗಿ ಯಾಕೆ ಬೇಕು? ಒಂದು ಕ್ವಶನ್ ಕೇಳಬೇಕು, ಇದು ನೋಡೋ ವಿಡಿಯೋ ಜನರು ಕೂಡ ಅಷ್ಟೇ. ನಿಮ್ಮನ್ನ ಅಪ್ರೋಚ್ ಮಾಡೋದಿಕ್ಕೆ ಏನ್ ಕ್ವಾಲಿಟೀಸ್ ಇದೆ? ಯಾಕೆ ಅಪ್ರೋಚ್ ಮಾಡಕ್ಕೆ? ನಾನು ಚೆನ್ನಾಗಿ ಆಕ್ಟ್ ಮಾಡ್ತೀನಿ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ, ಅಯ್ಯ. ಡಾನ್ಸ್ ಮಾಡ್ತೀನಿ, ಚೆನ್ನಾಗಿ ಒಳ್ಳೆ ಎಕ್ಸ್ಪ್ರೆಷನ್ಸ್ ಕೊಡ್ತೀನಿ. ಜೋಕ್ ಮಾಡ್ತಾವ ಫ್ರೆಂಡ್, ಜೋಕ್ ಮಾಡ್ತಾವೆ. ಆಮೇಲೆ ಸಾಕಲ್ಲ, ಒಂದು ಆಕ್ಟರ್ಗೆ ಇನ್ನೇನ್ ಬೇಕು? ಓಟ್ ಬತ್ತೀಯಾ? ಟಾಟಾ. ಎಲ್ಲೂ ನೋಡ್ದಂಗಿಲ್ಲ. ಓಟ್ ಬಾ. ಹಿಂಗೆ ನೀನು ಮುಖ ಕಾಣಿಸಲ್ಲ, ನಿಂದು ಕಾಣುತ್ತೆ. ಇನ್ನೇನ್ ಇಷ್ಟಿದ್ರೆ ಸಾಕಾ? ಒಂದೇ ಸತಿಗೆ ರಿಸಲ್ಟ್ ಬಂದ್ಬಿಡುತ್ತಾ? ನೀವೇ ಹೇಳಿ. ಬರುತ್ತೆ, ಬರಲ್ಲ. 9 ತಿಂಗಳು ಕಾಯ್ಬೇಕು. 9 ತಿಂಗಳು ಕಾಯ್ಬೇಕು. ರಸಿಕರ ರಾಜ. ಏನಯ್ಯ ಮಾತಾಡ್ತೀಯ ನೀನು? ನೆಕ್ಸ್ಟ್ ಪ್ರಶ್ನೆ ನಿಮ್ಗೆ, ಸಪೋರ್ಟ್ ಫ್ರಮ್ ದ ಫ್ಯಾಮಿಲಿ ಹೆಂಗಿದೆ ಅಕ್ಕ? ಏಕೆಂದ್ರೆ ನಾನು ಕ್ವಶನ್ ನೀನು ಗ್ಯಾಪ್ ಕೊಡ್ಬೇಡ. ನಂಗೆ ಬಿಡಿ, ಎಲ್ಲಾ ವಿಷಯದಲ್ಲಿ ಸ್ವಲ್ಪ ಗ್ಯಾಪ್ ಕೊಡ್ತಾರೆ. ಆದ್ರೆ ಸಿಕ್ಕ ಹುಡುಗಿಯರನ್ನ ಪಟಾಯಿಸೋದ್ರಲ್ಲಿ ಪಂಟರ್. ಒಂದು ಹೆಣ್ಣು ಮಗುವಾಗಿ ಎಷ್ಟು ನಿಮ್ಗೆ ಸಪೋರ್ಟ್ ಮಾಡ್ತಾರೆ? ಇನ್ಫ್ಯಾಕ್ಟ್ ಬೈತಾರೆ ಗೊತ್ತು, ಮಕ್ಕಳು ಕೂಗಿತಾರೆ, ಬೇಡ ಓದ್ಬೇಡ, ಮದ್ವೆ ಆಗು, ಸೆಟ್ಲ್ ಆಗು, ಜೀವನ ಹಂಗಿರೋ ಹಿಂಗಿರೋ ಅಂತಾರೆ. ನಿಮಗೆ ಎಷ್ಟು ಮನೆಯಲ್ಲಿ ಸಪೋರ್ಟ್ ಮಾಡ್ತಾ ಇಲ್ವಾ, ಅಥವಾ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಆಕ್ಚುಲಿ ನೀವು ಕೇಳಿದ್ರೆ ನೀವುನಾ? ಸಾರಿ ನೀನ್ ಕೇಳಿ. ನನಗೆ ನಮ್ ತಂದೆ, ನನ್ ತಾಯಿ, ನನ್ ತಮ್ಮ, ಇನ್ಕ್ಲೂಡಿಂಗ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ಇನ್ಕ್ಲೂಡಿಂಗ್ ನಮ್ ಸ್ವೀಟ್ ಬರುತ್ತೋ ಏನೇನ್ ಪ್ಯಾಷನ್ ಇದೆಯೋ ಅದೆಲ್ಲ ನೀನ್ ಈಡೇರಿಸು ಅಂತ ಇನ್ನು ಸಪೋರ್ಟ್ ಮಾಡ್ತಾರೆ. ಮದ್ವೆ ಅನ್ನೋದು ಆಗುತ್ತೆ, ಆಗಲೇಬೇಕು. ಆ ಟೈಮ್ ಬಂದಾಗ ಆಗೇ ಆಗ್ತೀನಿ. ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಅಂಡ್ ಪ್ರೋತ್ಸಾಹ ಇದ್ದೇ ಇರಲಿ. ಓಕೆ, ಸೂಪರ್. ಮುಗಿತಾಗ
ಓಕೆ. ನಿಮ್ಮ ಇವಾಗ ನಿಮ್ಮ ಒಂದು ಲಿಸ್ಟ್ ಇದೆ ಗೊತ್ತಾ, ಮೂರು ಲಿಸ್ಟ್ಗಳು. ಆ ಲಿಸ್ಟ್ ಅಲ್ಲಿ ಹುಡುಗರು ನಿಮ್ಗೆ ಪ್ರಪೋಸಲ್ಸ್ ಬಂದಿದೆ, ಅದರಲ್ಲಿ ನಿಮ್ಗೆ ಒಂದು ಪ್ರಪೋಸಲ್ ಇಷ್ಟ ಆಗೋದು ಅದು ಆಗಿದೆ ಆಗಿತ್ತು. ಅವ್ನು ಯಾವ್ದಾರ ಪ್ರಪೋಸಲ್ ಮಾಡ್ದ, ಆ ಒಂದು ಟೆಕ್ಸ್ಟ್ ಇಷ್ಟ ಕಳಿಸಿದ ಮುದ್ದು ನನ್ನ ಚಿನ್ನು ಮಗರಿ. ಅದು ಇವನ್ ಕಳ್ಸಿದ್ದು ಆ ರೆಕಾರ್ಡಿಂಗ್ ಎಲ್ಲಿ ಸಿಗ್ತದೋ ಅವಾಗ ಗೊತ್ತು. ನಮಗೆ ಇದ್ದು ನಮ್ ಜೊತೆಗೆ ಇದ್ದು ಮಾಡ್ತಾವ್ರೆ. ಅದರಲ್ಲಿ ನಿಮಗೆ ಒಬ್ಬ ಹುಡುಗ ತೀರಾ ಯೂನಿಕ್ ಆಗಿ ತೀರಾ ಮಂಡಿ ಊರಿ ಬೇಡವೇನು ನಿನ್ನ ಇರುವೇನು ಹತ್ತು ಥಾವೇನು ಕವನಗಳೆಲ್ಲ ಬರ್ದಿ ನಿಮಗೆ ಇಷ್ಟ ಆಗಿರೋದು ಯಾವುದು? ಕ್ವಶನ್ ತಿರ್ಸಿ ಮುರ್ಸಿ ವಾರದ ಕತೆ ಲೈಫ್ ಇಷ್ಟ ಜೊತೆ ಮಾಡ್ಬೇಕು. ಒಳ್ಳೆ ಕಂಟೆಂಟು ಮುಂದಿನ ದಿನಗಳಲ್ಲಿ ಬೇರೆಯವ್ರ ಜೊತೆ ಮಾಡ್ತೀವಿ. ಇಲ್ಲ ಕಣೆ, ಮಾಡೋಣ. ನಿಮ್ ಸಪೋರ್ಟ್ ಚೆನ್ನಾಗಿದೆ, ಮಾಡೋಣ. ನಿಮ್ ಕೆಲಸ ಇಷ್ಟೇ, ನಿಮ್ಗೆ ರೂಪಾಯಿ ಖರ್ಚಾಗಲ್ಲ. ಲೈಕು, ಸಬ್ಸ್ಕ್ರೈಬು, ಮುಂದೆ ಕೇಳ್ತಾ ನೆಕ್ಸ್ಟ್ ಶೇರ್, ಕಮೆಂಟ್ ಮಾಡ್ಬಿಟ್ರೆ ಬೆಲ್ ಬಟನ್. ಇಲ್ಲಿ ಬಂದ್ರೆ ನೀವು ಕಾಮಿಡಿ ಫನ್ ತುಂಬಾ ಇರುತ್ತೆ, ಟೆನ್ಷನ್ ಮಾಡ್ತಾ ಹೋಗ್ತೀರಾ. ಈ ತರ ಟೆನ್ಷನ್ ಆಯ್ತಾ, ಲೈಫ್ ಇಷ್ಟೇನೆ. ಬಾಯ್ ಸಿಚಿನ ಈಗೂ ಅಕ್ಕ ಉಂಟೆ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಪ್ರೀತಿನ ಅಳತೆ ಮಾಡಕ್ ಆಗಲ್ಲ. ಪ್ರೀತಿ ಏಕೆ ಭೂಮಿ ಮೇಲಿದೆ, ಬೇರೆ ಎಲ್ಲೂ ಜಾಗವಿಲ್ಲದೆ. ಅಳತೆ ಮಾಡಕ್ಕಾಗಿದೆ, ಹಾಲ ಅಳತೆ ಮಾಡಕ್ಕೆ. ಕಾಮಿಡೀಸ್ನೆಲ್ಲ ಸೈಡ್ ಇಟ್ಬಿಡೋಣ. ನೆಕ್ಸ್ಟ್ ಕ್ವೆಶನ್ ಓಕೆ ಓಕೆನಾ? ಅವ್ನು ಕೇಳ್ತಾರೆ. ಅಯ್ಯೋ ಕಿತ್ತು ಅದ್ ನನ್ನ ಮಗನೇ. ಮುಂಚೆ ಕೇಳಯ್ಯ ಅಯ್ಯ ಇಲ್ಲ. ವಾಟ್ ಈಸ್ ಯುವರ್ ಫ್ಯೂಚರ್ ಪ್ಲಾನ್ಸ್? ಯೂಟ್ಯೂಬ್ ಚಾನಲ್ ಇದೆ, ರೀಲ್ಸ್ ಮಾಡ್ತೀರಾ, ಪ್ರಮೋಷನ್ಸ್ ಮಾಡಿ ಎಲ್ಲ ಮಾಡ್ತೀರಾ. ಇದೆಲ್ಲ ಲೈಫ್ ಓಕೆ, ಐ ಮೀನ್ ಲೈಫ್ ಒಂದು ಪಾರ್ಟ್. ಇದು ಮೇನ್ ಪಾರ್ಟಿಗೆ ಯಾವಾಗ ಎಂಟ್ರಿ ಆಗ್ತೀರಾ? What do you mean by main part? ಕಲ್ಯಾಣಂ. ಅದಕ್ಕೆ ಇನ್ನು ಸಾಧಿಸೋದು ತುಂಬಾ ಇದೆ ಜೀವನದಲ್ಲಿ. ಈಗಲೇ ಮದ್ವೆ ಆಗ್ಬೇಕು ಅಂತೇನಿಲ್ಲ ನನ್ಗೆ, ಬಟ್ ಒಂದು ಒಳ್ಳೆ ವರ ಬಂದ್ರೆ ನನಗೆ. ಪ್ರಮೋಷನ್, ಇನ್ಸ್ಟಾಗ್ರಾಮ್ ಅಲ್ಲಿ ಲಕ್ಷ ಫಾಲೋವರ್ಸ್, ಯೂಟ್ಯೂಬ್ ಕಾಸು, ಏನ್ ಸಾಕಾಗಿರೋ ಪ್ರಪೋಸಲ್ ಅದು ಬೇರೆ. ಪ್ರಮೋಷನ್ ಬರೋ ಕಾಸುಗಳ ಲೆಕ್ಕ ಆಗದೆ ಮನೆ ಕೂತ್ಕೊಂಡು ನಾನು ರೈಡ್ ಆಗುತ್ತೆ ಲೆಕ್ಕಾಡ್ರೆ ಅದು. ಅವೆಲ್ಲ ಸಾಧನೆ ನನ್ ಪ್ರಕಾರ ಅಲ್ಲ. ಮತ್ತೆ ಇನ್ನು ತುಂಬಾ ಇದೆ ಸಾಧಿಸೋದು. ಇವೆಲ್ಲ ಇಷ್ಟಿಷ್ಟೇ ಜಸ್ಟ್ ಒಂದ್ 2 ಮೆಟ್ಲು ಹತ್ತಿದೀನಿ ಅಷ್ಟೇ. ಅಲ್ಲ, ತುಂಬಾ ಇದೆ ಮೆಟ್ಲು ಹತ್ತದು. ಇನ್ನ ಸಾಧಿಸ್ಬೇಕಂದ್ರೆ 30+ ಆಗೈತೆ. ಸಾಧಿಸೋ ಅಷ್ಟರಲ್ಲೇ 40+ ಆಗುತ್ತೆ. ಆಮೇಲೆ ಅವಾಗ ಅವ್ನು ಮದ್ವೆ ಆಗೋದು ಟ್ಯಾಲೆಂಟ್ ಮುಖ್ಯ. ನಾವು ಹೇಳ್ತಿರೋದು ಇದ್ರಕ್ಕೆ ಟ್ಯಾಲೆಂಟ್ ಬೇಡ, ಗೊತ್ತು? ಇದ್ರಕ್ಕೆ ವಹಿಸ್ಬೇಕು. ಎರಡೇ ಸಾಕು. ಇದು ಟ್ಯಾಲೆಂಟ್ 2 ಮನ್ಸಿದ್ರೆ ಸಾಕು ಅಂತ ಹೇಳಿದ್ದು ಮದ್ವೆ ಆಗಕ್ಕೆ. ಬೇರೆ ತರ ತಿಳ್ಕೊಂಡ್ರೆ ನೀವು ಹಂಗೆ ತಿಳ್ಕೊಂಬೇಡಿ ಬಿಡ್ರೋ. ಬಂದ್ ಕುತ್ಕೊಳ್ರಪ್ಪ ನೀವು. ಸರಿ, ನಾನು ಎಲ್ಲ ತಗೊಂಡ್ರಲ್ಲ. ನೋಡಿ ವೀಕ್ಷಕರೇ, ಇದು ನಿಮ್ಮ ರಶ್ಮಿ ರಜ್ಜು 02. ಇವಾಗ ಇಷ್ಟೆಲ್ಲ ನಡೀತು. ಈ ಒಂದು ಬ್ಲಾಗ್ ಅಂತಾರೋ ಗೊತ್ತಿಲ್ಲ, ಎಷ್ಟು ಐಡಿಯಾ ಇಲ್ಲ. ಇಷ್ಟೆಲ್ಲ ಮುಗೀತು. ಈ ಇಂಟರ್ವ್ಯೂ ಹೆಂಗ್ ಅನ್ಸುತ್ತೆ ನಿಮ್ಗೆ? ಹೌ ಯು ಫೀಲಿಂಗ್? ತುಂಬಾ ಡಿಫ್ರೆಂಟ್ ಆಗಿತ್ತು ಈ ಇಂಟರ್ವ್ಯೂ. ಲೈಫ್ ಫಸ್ಟ್ ಟೈಮ್ ಈ ತರ ಒಂದು ಇಂಟರ್ವ್ಯೂ ಅಟೆಂಡ್. ನೀವೇ ನೋಡ್ತಾ ಇರ್ಬೋದು ತುಂಬಾ ಇಂಟರ್ವ್ಯೂಸ್ ನ, ಆದ್ರೆ ಈ ತರ ನನ್ನ ಮಕ್ಳ ಜೊತೆ ಇದೆ ಫಸ್ಟ್ ಟೈಮ್ ಈ ತರ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಿರೋದು ನಾನು. ಒಂಥರ ಡಿಫ್ರೆಂಟ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಐ ಎಂಜಾಯ್ಡ್. ಇವರು ಎಂಜಾಯ್ ಮಾಡ್ಕೊಂಡು ತುಂಬಾ ಕ್ವೆಶನ್ಸ್ ಕೇಳಿದ್ರು, ಫನಿ ಆಗಿತ್ತು. ನಂಗಂತೂ ತುಂಬಾ ಖುಷಿ ಆಯ್ತು. ಅಂಡ್ ಫಸ್ಟ್ ಆಫ್ ಆಲ್ ಇವ್ರ ಕೈಲಿ ನಾನು ಇಂಟರ್ವ್ಯೂ ಮಾಡಿಸ್ಕೊಂತ ಅಂತ ಹೇಳ್ತಾರೆ. ಖಂಡಿತ ಎಂಜಾಯ್ ಮಾಡ್ತೀರಾ ಈ ಒಂದು ಇಂಟರ್ವ್ಯೂನ ನೋಡಿ. ಇನ್ನಷ್ಟು ರಶ್ಮಿ ರಚ್ಚು ಬಗ್ಗೆ ಚೂರು ತಿಳ್ಕೊಬೇಕು ಅಂದ್ರೆ ಈ ಇಂಟರ್ವ್ಯೂ ನೋಡಿ. ಅಂಡ್ ಇವರು ತುಂಬಾ ಚೆನ್ನಾಗಿ ಕ್ವೆಶನ್ಸ್ ಕೇಳ್ತಾರೆ, ಫನಿ ಆಗಿ, ಸೀರಿಯಸ್ ಆಗು ಕೇಳ್ತಾರೆ, ಫನಿ ಆಗು ಕೇಳ್ತಾರೆ, ಕಾಮಿಕ್ ಆಗು ಕೇಳ್ತಾರೆ. ಸೊ ಇವರು ಒಂಥರ ಮಿಕ್ಸ್ಚರ್. ಲಾಸ್ಟ್
ಎಲ್ಲರೂ ವೋಟ್ ಆಫ್ ಥ್ಯಾಂಕ್ಸ್ ಕೊಟ್ಟೆ ಕೊಡ್ತಾರೆ. ನೀವು ನಿಮ್ಮ ಮನಸ್ಸಿಂದ ನಾವೇನು ಇವಾಗ ಹೊಸ ಪ್ರಯತ್ನ ಸ್ಟಾರ್ಟ್ ಮಾಡಿದ್ವಿ. ಹಾ, ಈಗ ನಾವು ಕಟ್ಟಾಯ್ತದು ಸ್ಟಾರ್ಟ್ ಮಾಡಿದ್ದಿ ಕಣಯ್ಯ. ಸ್ಟಾರ್ಟ್ ಅಂತಾನೆ ತಾನು ಹೇಳಿದ್ ನಾನು. ನಿಮ್ಮ ಅನಿಸಿಕೆ ಮನಸ್ಸಿಂದ ಹೇಳಿ, ಫೇಕ್ ಆಗಿ ಇರಬಾರ್ದು. ನೀವು ಇವ್ರು ಇವಾಗ ಓಪನ್ ಮಾಡಿರೋದು ಲೈಫ್ ಇಷ್ಟೇನೆ ಅನ್ನೋ ಒಂದು ಯೂಟ್ಯೂಬ್ ಚಾನಲ್. ಡೆಫಿನೆಟ್ಲಿ ನನಗೆ ಗೊತ್ತು ಇವ್ರು ನಿಮ್ಮೆಲ್ಲ ಎಂಟರ್ಟೈನ್ ಮಾಡ್ತಾರೆ ಅಂತ. ಯಾಕಂದ್ರೆ ನನಗೆ ಇಷ್ಟೊಂದು ಎಂಟರ್ಟೈನ್ ಮಾಡ್ತಾರೆ ಅಂದ್ರೆ ನೀವು ಆಬ್ವಿಯಸ್ಲಿ ನೀವೆಲ್ಲರೂ ಎಂಟರ್ಟೈನ್ ಮಾಡದೇ ಇರ್ತಾರ. ಅಂಡ್ ಇವ್ರ ಜೊತೆ ಪರ್ಸನಲಿ ನಾನು ಇರೋದ್ರಿಂದ ನನಗೆ ಗೊತ್ತು ಇವ್ರು ಹೇಗೆ ಅಂತ. ತುಂಬಾನೇ ಒಂದು ಕಾಮಿಕಲ್ ಜೋಕ್ಸ್ ಮಾಡ್ಕೊಂಡು ಆ ಟೈಮ್ಗೆ ಕರೆಕ್ಟಾಗಿ ಕೌಂಟ್ರ್ ಕೊಟ್ಕೊಂಡು, ಅಲ್ಲ ಇಷ್ಟೊಂದು ಓವರ್ ಆಗಿ ಆಡೋದೆಲ್ಲ ಬೇಡ. ಇಲ್ಲ, ಟು ಬಿ ಫ್ರ್ಯಾಂಕ್, ಜೋಕ್ಸ್ ಅಪಾರ್ಟ್, ನಾವು ತಮಾಷೆ ಮಾಡ್ಬೋದು, ಏನಾದ್ರು ಇರ್ಬೋದು, ಬಟ್ ಸೀರಿಯಸ್. ಬಟ್ ಇಬ್ರು ನನಗೆ ಒಳ್ಳೆ ತಮ್ಮಂದಿರು, ಒಳ್ಳೆ ಡ್ಯಾನ್ಸರ್ಸ್. ಅವ್ರದ್ದೇ ಆದಂತ ಒಂದು ಡ್ಯಾನ್ಸ್ ಕ್ಲಾಸ್ ಇದೆ, ಡಿ ಸ್ಟೆಪ್ಸ್ ಅಂತ. ಅದು ಇರೋದು ಬಗಲ್ಗುಂಟೆಯಲ್ಲಿ. ಸೊ ನಾನು ನೀವು ನೋಡ್ತಿರ್ತೀರಲ್ಲ, ನಾವು ಡ್ಯಾನ್ಸ್ ಮಾಡುವಾಗೆಲ್ಲ ಅವ್ರ ಪೇಜ್ ನಾನು ಕೊಲಾಬ್ರೇಟ್ ಮಾಡ್ತೀನಿ. ದಯವಿಟ್ಟು ಯಾರು ಆ ಏರಿಯಾ ಸರೌಂಡಿಂಗ್ಸ್ ಎಲ್ಲ ಇದ್ದೀರಾ, ದಯವಿಟ್ಟು ಹೋಗಿ ಆ ಡ್ಯಾನ್ಸ್ ಕ್ಲಾಸ್ಗೆ ಸೇರ್ಕೊಳ್ಳಿ. ತುಂಬಾ ಒಳ್ಳೆ ಕೊರಿಯೋಗ್ರಾಫರ್ಸ್ ಇವರು. ತುಂಬಾನೇ ಒಂದು ಫ್ರೆಂಡ್ಲಿ ಆಗಿ ಟ್ರೈನ್ ಮಾಡ್ತಾರೆ. ಸೀರಿಯಸ್ ಅನ್ನೋದೇ ಇಲ್ಲ. ಅವರು ನೋಡಕ್ ಹಂಗಿರ್ಬೋದು ವಕ್ರವಾಗಿ, ಬಟ್ ಸ್ಟಿಲ್ ದೇ ಆರ್ ವೆರಿ ಗುಡ್ ಅಟ್ ಟೀಚಿಂಗ್. ತುಂಬಾನೇ ಒಂದು ಏನ್ ಹೇಳ್ತಾರೆ, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಾದಂತ ಒಂದು ಕಂಫರ್ಟ್ ಝೋನ್ ನ ಕೊಟ್ಟು ಅವ್ರು ಟೀಚ್ ಮಾಡ್ತಾರೆ. ಆಮೇಲೆ ಇವಾಗೇನೋ ಹೊಸದಾಗಿ ಯೂಟ್ಯೂಬ್ ಚಾನಲ್ ಕೂಡ ಓಪನ್ ಮಾಡಿದ್ದಾರೆ. ಅದಕ್ಕೂ ನಿಮ್ಮ ಸಪೋರ್ಟ್ ಖಂಡಿತ ಇರಬೇಕು. ನನ್ನ ಸಪೋರ್ಟ್ ಅಂತೂ ಯಾವಾಗ್ಲೂ ಇದ್ದೇ ಇರುತ್ತೆ. ಅಂತ ಅಂದ್ರೆ ನೀವ್ ಅನ್ಕೊಬಹುದು ಇವ್ರು ಫ್ರೆಶರ್ಸ್ ಅಂತ. ಹೇಳ್ಬೇಕಂದ್ರೆ ಅವ್ರ ಚಾನೆಲ್ ನ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ತಿರ್ಬೋದು ಅಷ್ಟೇ, ಬಟ್ ಅವ್ರಿಗೆ ಟ್ಯಾಲೆಂಟ್ ಅವಾಗಿಂದ ಫ್ರೆಶ್ ಅಲ್ಲ. ಅವನಂತೂ ನೋ ಇವ್ರು ಯಾವ ತರ ಹೇಳ್ತಿದ್ರು ಫೀಲ್ಡ್ ಬಗ್ಗೆ ಮಾತಾಡೋಣ. ಬಟ್ ಇವ್ರಿಗೆ ತುಂಬಾ ಟ್ಯಾಲೆಂಟ್ ಇದೆ. ತುಂಬಾ ಟಿವಿ ಶೋಸ್ ಮಾಡಿದ್ದಾರೆ ಇವರು. ಆಲ್ಮೋಸ್ಟ್ ಕಲರ್ಸ್ ಕನ್ನಡದಲ್ಲಿ ಬರುವಂತ ಪ್ರತಿಯೊಂದು ರಿಯಾಲಿಟಿ ಶೋಸ್ ಅಲ್ಲೂ ಇವರು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ, ನಾವಿಬ್ರಿಗೂ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ, ನಮ್ಮನ್ನ ಲಕ್ಷ್ಮಿ ಕೈ ಹಿಡಿಯೋದು ತುಂಬಾ ಕಷ್ಟ ಆಗಿತ್ತು. ಬಟ್ ಯಾವತ್ತು ನಮ್ ಸರಸ್ವತಿ ನಮ್ ಕೈ ಬಿಟ್ಟಿಲ್ಲ. ಇದನ್ನ ನಾವು ಹೇಳ್ಬೋದು. ಏನೋ ಕಂದ ನಿಂದು ಪಾಪ ಅಲ್ಲ, ಇರೋದ್ ಹೇಳ್ಬೇಕಾ? ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ. ಅವರು ಇನ್ಮೇಲೆ ತುಂಬಾನೇ ಡ್ಯಾನ್ಸ್ ವಿಡಿಯೋಸ್ ಮಾಡ್ತಾರೆ. ಈಗ ಇದೇ ತರ ವ್ಲಾಗ್ಸ್ ಮಾಡ್ತಾರೆ, ಶಾರ್ಟ್ಸ್ ವಿಡಿಯೋಸ್ ಮಾಡ್ತಾರೆ. ತುಂಬಾನೇ ನಿಮ್ಗೆ ಇನ್ನೂ ಎಂಟರ್ಟೈನ್ ಮಾಡ್ತಾ ಇರ್ತಾರೆ. ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇಂಥದೇ ಮಾಡ್ತೀವಿ, ಹಿಂಗೆ ಇರುತ್ತೆ, ಇದೇ ವೇಯಲ್ಲಿ ಮಾಡ್ತೀವಿ. ಸೀರಿಯಸ್ ಎಂತದ್ದು ಇಲ್ಲ. ಅಲ್ಲ ನೀವ್ ಇಲ್ಲೇ ನೋಡ್ತಾ ಇರ್ಬೋದು. ಈಗಲೇ ನಿಮ್ಗೆ ಗೊತ್ತಾಗ್ತಿರುತ್ತೆ ಅವ್ರು ಕೇಳೋ ಕ್ವೆಶ್ಚನ್ ಒಂದ್ ಕೇಳದ್ಮೇಲೆ ಇನ್ನೊಂದು ಸಂಬಂಧನೇ ಇರಲ್ಲ. ಸೊ ಮೂಮೆಂಟ್ ಅಲ್ಲಿ ಯಾವಾಗ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಚೇಂಜ್ ಆಗ್ತಿರೋ ಅನ್ನೋದು ಗೊತ್ತಾಗಲ್ಲ. ನಮ್ಮ ಅಕ್ಕ ಬಾಯಲ್ಲೇ ಬಂತು ಇವ್ರಿಬ್ರು ಒಂಥರ ಮಿಕ್ಸ್ಚರ್ ಇದ್ದಂಗೆ ಅಂತ. ಏನು ಬೇಡ, ಮೆಂಟ್ಲುಗಳು ಇಷ್ಟ ಬಂದಂಗ್ ಇಡ್ತೀವಿ. ಏನು ಜಾಲಿ ಎಲ್ಲ ಜಾಲಿ. ಮುಗಿಸೋಣ, ಸಾಕ, ಸುಸ್ತಾಯ್ತು ಮಾತಾಡಪ್ಪ ಸ್ವಾಮಿ. ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಅವರೇ ನಿಮಗೆ ವಿಡಿಯೋಸ್ ಮಾಡಿ ಆ ಮುಖಾಂತರ ನಿಮ್ಗೆ ತೋರಿಸ್ತಾರೆ ಅವ್ರು ಯಾವ ತರ ಪ್ರತಿಭೆಗಳಿದೆ ಅಂತ. ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಇಷ್ಟ ಆಗುತ್ತೆ. ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಅವ್ರ ಚಾನೆಲ್ ನ ಲೈಕ್ ಮಾಡಿ, ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ಸ್ ಮಾಡಿ. ಅಂಡ್ ನಿಮಗೆ ಯಾವ ತರ ವಿಡಿಯೋಸ್ ಅವರಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಓಕೆನಾ? ಖುಷಿ ಆಯ್ತು ಬಂದಿದ್ದಕ್ಕೆ. ಅದನ್ನು ಸ್ವಲ್ಪ ಏನೋ ಗಿಫ್ಟ್ ಕೊಟ್ಕೊಂಡು ನಮ್ಮ ಕಡೆಯಿಂದ. ನೋಡಿ ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತಿದೀವಿ. ನಮಸ್ಕಾರ. ಲೈಫು ಇಷ್ಟೇನೆ. ಲೈಫ್ ಇಷ್ಟೇನೆ. ನನಗೆ ಆಶೀರ್ವಾದ ಮಾಡಿ ಗುರುಗಳೇ.